ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ನಾನು ಪೂಜಾ ರಾಜೇಶ್. ನಾವಿವತ್ತು ಗ್ರಾಸರಿ ಶಾಪಿಂಗಿಗೆ ಅಂತ ಹೋಗ್ತಾ ಇದ್ದೀವಿ. ಸ್ವಲ್ಪ ದಿನಸಿ ಎಲ್ಲ ತೊಗೊಬರೋದಿತ್ತು, ಅದಕ್ಕೋಸ್ಕರ ಬನ್ನಿ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ. ಹೇಗಿದೆ ಅಂತ ನೀವು ಕೂಡ ನೋಡಿ. ಎಂಥದ್ದು ಗಾಡಿ ದುಡ್ಕೊಂಡು ಬರ್ತಾ ಇದ್ದೋದು. ಹೌದಲ್ಲೇ ಜಾಣ ಜಲೆ. ಹೌದೇ, ಅಮ್ಮನ್ಕಿಂತ ಫಾಸ್ಟ್ ಹೋಗ್ಬೋದು. ಮುಗಿದ ನಾವು ಇದೇ ಫಸ್ಟ್ ಟೈಮು ಲಕ್ಕಿ ಸ್ಟೋರ್ಗೆ ಹೋಗ್ತಾ ಇರೋದು. ಇದು ಗ್ರಾಸರಿ ಸ್ಟೋರು, ಸೂಪರ್ ಮಾರ್ಕೆಟ್ ಥರ ಇರುತ್ತೆ. ಚೆನ್ನಾಗಿದೆ, ತುಂಬ ದೊಡ್ಡದಾಗಿ ಇದೆ. ಈ ರೋಡ್ ಕೂಡ ತುಂಬಾ ಚೆನ್ನಾಗಿದೆ. ಇದೇ ಫಸ್ಟ್ ಟೈಮ್ ನಾವು ಇಲ್ಲಿ ನಡ್ಕೊಂಡು ಹೋಗ್ತಾ ಇರೋದು. ಕಾರಲ್ಲೆಲ್ಲ ಬಂದಿದ್ವಿ, ನಡ್ಕೊಂಡು ಹೋಗ್ತಾ ಇರೋದು ಇದೇ ಫಸ್ಟ್ ಟೈಮು. ಜಾಸ್ತಿ ವೆಹಿಕಲೆಲ್ಲ ಓಡಾಡಲ್ಲ, ತುಂಬಾ ಚೆನ್ನಾಗಾಯಿತು. ನೋಡಿ, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಪಾರ್ಕಿಂಗ್ ಏರಿಯಾ. ಇಲ್ಲಿ ಕಾರ್ನೆಲ್ಲ ಪಾರ್ಕ್ ಮಾಡ್ಬೋದು. ಇದು ಪೇ ಮಾಡಿ ಪಾರ್ಕ್ ಮಾಡಬೇಕು ಅಂತ ಅನಿಸುತ್ತೆ, ಸರಿಯಾಗಿ ಗೊತ್ತಿಲ್ಲ. ತುಂಬಾ ದೊಡ್ಡದಾಗಿತ್ತು. ಜಾಸ್ತಿ ಬಿಸಿಲೇನಿರಲಿಲ್ಲ, ಆರಾಮಾಗಿ ನಡ್ಕೊಂಡು ಹೋಗ್ಬೋದಿತ್ತು. ಮುಗ್ಧ ಕೂಡ ಎಂಜಾಯ್ ಮಾಡ್ತಾಳೆ ನಡ್ಕೊಂಡು ಹೋಗೋದನ್ನು. ಅವಳ ಹತ್ರ ಸ್ಟ್ರೋಲರಲ್ಲಿ ಕೂತ್ಕೊ ಅಂತಂದರೆ ಕೂತ್ಕೊಳ್ಳೋದೇ ಇಲ್ಲ, ನಡ್ಕೊಂಡೇ ಹೋಗ್ತೀನಿ ಅಂತ ಹೇಳ್ತಾಳೆ. ಸ್ವಲ್ಪ ದೂರ ಆಮೇಲೆ ಸ್ಟ್ರೋಲರಲ್ಲಿ ಕೂತ್ಕೊಂಡು ಹೋಗ್ತಾಳೆ. ತುಂಬಾ ಚೆನ್ನಾಗಿತ್ತು. ನೋಡಿ, ನೀವು ಕೂಡ ಎಂಜಾಯ್ ಮಾಡ್ತಾಯಿದ್ದೀರಾ ಅಂತ ಅಂದ್ಕೊಳ್ತೀನಿ. ರೋಡ್ ಕ್ರಾಸ್ ಮಾಡಬೇಕಿದ್ರೆ ನೋಡಿ, ಇಲ್ಲಿ ಬಟನ್ ಕಾಣುತ್ತಲ್ವಾ, ಈ ಥರ ಪ್ರೆಸ್ ಮಾಡಬೇಕು. ಸಿಗ್ನಲ್ ಬಿದ್ದ ಮೇಲೆ ನಾವು ರೋಡನ್ನು ಕ್ರಾಸ್ ಮಾಡಬೇಕು. ಹಾಗೆ ರೋಡ್ ಕ್ರಾಸ್ ಮಾಡೋದಕ್ಕೆ ಆಗಲ್ಲ. ಬಟನನ್ನು ಪ್ರೆಸ್ ಮಾಡಿ ವೇಟ್ ಮಾಡಬೇಕು. ನೋಡಿ, ಇವಾಗ ಬಂತಲ್ವ, ಇವಾಗ ಹೋಗಬೇಕು. ತುಂಬಾ ಸೇಫಾಗಿರುತ್ತೆ. ರೋಡ್ ಕ್ರಾಸ್ ಮಾಡೋದಕ್ಕೆ ಭಯ ಆಯಿತು ಆ ಥರ ಎಲ್ಲ ಏನಿಲ್ಲ. ಆರಾಮಾಗಿ ಒಬ್ಬರೇ ಕೂಡ ಹೋಗ್ಬೋದು. ಈ ಥರ ರೂಲ್ಸನ್ನೆಲ್ಲ ಫಾಲೋ ಮಾಡಿದ್ರೆ ಆರಾಮಾಗಿ ಸೇಫಾಗಿ ಇರ್ಬೋದು. ನೋಡಿ, ಇದೇನೆ ಲಕ್ಕಿ ಸೂಪರ್ ಮಾರ್ಕೆಟು. ಎಲ್ಲ ವೆರೈಟಿನೂ ಇತ್ತು, ತುಂಬಾ ದೊಡ್ಡದಾಗಿತ್ತು. ಮಿನಿಮಮ್ ಒಂದು 2 hours ಆದರೂ ಬೇಕಾಗುತ್ತೆ ಇಲ್ಲೆಲ್ಲ ಹೋಗಿ ಎಲ್ಲನೂ ನೋಡಿಕೊಂಡು ಬರೋದಕ್ಕೆ. ತುಂಬಾ ಫ್ರೆಶ್ ಆಗಿತ್ತು ತರಕಾರಿ ಎಲ್ಲನೂ. ಇಲ್ಲಿ ಸೈಜ್ ಎಲ್ಲನೂ ಸ್ವಲ್ಪ ದೊಡ್ಡದಾಗೇ ಇರುತ್ತೆ, ಹೈಬ್ರಿಡ್ ಆಗಿರೋದ್ರಿಂದ ಎಲ್ಲ ತರಕಾರಿ ಸೈಜೂ ದೊಡ್ಡದಾಗೇ ಇರುತ್ತೆ. ಇಲ್ಲೆಲ್ಲ ಸ್ವಲ್ಪ ಪ್ಯಾಕೇಜ್ ಫುಡ್ ಎಲ್ಲ ಇತ್ತು. ಇದು ಇಂಡಿಯನ್ ಸ್ಟೋರ್ ಅಲ್ಲ, ಅದಕ್ಕೆ ತರಕಾರಿ ಎಲ್ಲ ಜಾಸ್ತಿ ಎಲ್ಲ ಏನಿಲ್ಲ, ಸ್ವಲ್ಪ ಇತ್ತು. ಇಂಡಿಯನ್ ಸ್ಟೋರ್ಗೆ ಹೋದರೆ ನಮಗೆ ಇಂಡಿಯಾದಲ್ಲಿ ಸಿಗೋವಂಥ ಎಲ್ಲ ತರಕಾರಿಗಳೂ ಸಿಗುತ್ತೆ ಆಲ್ಮೋಸ್ಟು. ಅಲ್ಲಿಂದನೇ ತೊಗೊಬಂದ್ಕೋಬೋದು. ನಮ್ಮನೆ ಹತ್ರನೇ ಇದೆ, ನಾವು ತರಕಾರಿ ಎಲ್ಲ ಅಲ್ಲೇ ತೊಗೊಳ್ತೀವಿ. ಈ ಥರ ಸೂಪರ್ ಮಾರ್ಕೆಟಿಗೆ ಬಂದಾಗ ಏನಾದರೂ ಸಿಕ್ಕಿದ್ರೆ ಅಷ್ಟೇ ತೊಗೊಳ್ತೀವಿ. ಇಲ್ಲ ಅಂತ ಅಂದರೆ ಅಲ್ಲಿ ಏನು ಸಿಗುತ್ತೆ, ನಮಗೇನು ಯೂಸ್ ಇದೆ ಅಂತ ನೋಡಿಕೊಂಡು ತೊಗೊಳ್ತೀವಿ ಅಷ್ಟೇ. ಫ್ಲವರ್ಸ್ ಎಲ್ಲ ತುಂಬಾ ಫ್ರೆಶ್ ಆಗಿತ್ತು. ಎಲ್ಲ ಬ್ರ್ಯಾಂಡ್ ಶ್ಯಾಂಪೂ, ಕಂಡೀಷ್ನರ್ಸ್ ಎಲ್ಲನೂ ಸಿಗುತ್ತೆ. ಆಲ್ಮೋಸ್ಟ್ ಇವಾಗ ಇಂಡಿಯಾದಲ್ಲೂ ಎಲ್ಲ ಬ್ರ್ಯಾಂಡೂ ಸಿಗುತ್ತೆ. ಇಲ್ಲೂ ಕೂಡ ಎಲ್ಲನೂ ಸಿಗುತ್ತೆ, ಇಂಡಿಯಾ ಬ್ರ್ಯಾಂಡೂ ಇಲ್ಲಿ ಸಿಗುತ್ತೆ. ಈ ಕಡೆ ಎಲ್ಲ ಡ್ರೈ ಫ್ರೂಟ್ ಸೆಕ್ಷನ್ ಇಟ್ಟಿದ್ದಾರೆ, ಚೆನ್ನಾಗಿದೆ. ಇಲ್ಲಿರೋದೆಲ್ಲ ಜ್ಯೂಸು. ಇಲ್ಲಿ ಶುಗರ್ ಫ್ರೀ ಜ್ಯೂಸಸ್ ಕೂಡ ಇದೆ. ಇವಾಗ ಇಂಡಿಯಾದಲ್ಲೂ ಎಲ್ಲ ಸೂಪರ್ ಮಾರ್ಕೆಟೆಲ್ಲ ಇರೋದ್ರಿಂದ ಇದೇನು ಹೊಸದಾಗಿ ಏನೋ ಅನಿಸಲ್ಲ. ಅದರ ಐಟಮ್ಸ್ ಎಲ್ಲ ಸ್ವಲ್ಪ ವೆರೈಟಿ ಎಲ್ಲ ಜಾಸ್ತಿ ಇದೆ, ನೋಡ್ಬೋದು.
ತುಂಬಾ ದೊಡ್ಡದಾಗಿತ್ತು. ಮಕ್ಕಳನ್ನೆಲ್ಲ ಕರ್ಕೊಂಡು ಹೋದರೆ ಅವ್ರನ್ನ ಹಿಡಿಯೋದ್ರಲ್ಲೇ ಆಗಿಬಿಡುತ್ತೆ. ನಾನು ಸ್ವಲ್ಪ ಸ್ವಲ್ಪ ಗ್ಲಿಮ್ಸನ್ನು ತೊಗೊಂಡಿದ್ದೀನಿ, ಅದಷ್ಟನ್ನೇ ಆ್ಯಡ್ ಮಾಡಿದ್ದೀನಿ. ಇಲ್ಲೆಲ್ಲ ಜಾಸ್ತಿ ಜನ ಇರಲ್ಲ, ವಿಡಿಯೋ ಮಾಡೋದಕ್ಕೂ ಈಸಿ ಆಗುತ್ತೆ, ಹಾಗೆ ಅಷ್ಟೊಂದು ಗಲಾಟೆನೂ ಇರಲ್ಲ. ಇದೆಲ್ಲ ನೋಡಿ ಗ್ರೀಟಿಂಗ್ಸ್ ಕಾರ್ಡ್ಸು, ತುಂಬಾ ವೆರೈಟಿ ಇತ್ತು, ತುಂಬ ಚೆನ್ನಾಗಿತ್ತು ಈ ಸೆಕ್ಷನ್ ಕೂಡ. ಈ ಕಡೆ ಎಲ್ಲ ಮಕ್ಕಳದ್ದು ಡೈಪರ್ಸು ಅವರದ್ದು ಐಟಮ್ಸ್ ಎಲ್ಲ ಜಾಸ್ತಿ ಇದೆ. ಡೈಪರ್ಸ್ ಎಲ್ಲ ಇಲ್ಲಿ ಬೇರೆನೇ, ಅಲ್ಲಿ ಸಿಗುವಂಥದ್ದೆಲ್ಲ ಸಿಗಲ್ಲ, ಕಡಿಮೆ ಸಿಗೋದು. ಇದೆಲ್ಲ ಫ್ರೋಝನ್ ಫುಡ್ಡು. ಇಲ್ಲಿ ತುಂಬ ವೆರೈಟಿ ಫ್ರೋಝನ್ ಇದೆ, ಸಮೋಸ ಕೂಡ ಇದೆ, ಹಾಗೆ ಪಿಜ್ಜಾ ಇವೆಲ್ಲನೂ ಫ್ರೋಝನ್ನೇ ಸಿಗುತ್ತೆ. ನಾವು ಯಾವುದನ್ನು ಟ್ರೈ ಮಾಡಿಲ್ಲ, ಯಾವುದನ್ನು ತೊಗೊಂಡಿಲ್ಲ, ಆದರೆ ತುಂಬ ವೆರೈಟಿ ಇದೆ. ವೆಜ್ಜು ನಾನ್ ವೆಜ್ಜು ಎಲ್ಲ ಥರನೂ ಫ್ರೋಝನ್ ಸಿಗುತ್ತೆ. ನೋಡಿ, ಎರಡು ಕಡೆನೂ ಇದೇ ಥರನೇ ಫ್ರೋಝನ್ ಫುಡ್ಡೇ ಇರೋದು. ಈ ಕಡೆ ಇರೋದೆಲ್ಲ ಪಿಜ್ಜಾ. ತುಂಬ ವೆರೈಟಿ ಐಸ್ ಕ್ರೀಮ್ಸ್ ಇರುತ್ತೆ. ಐಸ್ ಕ್ರೀಮ್ಸ್ ಅಂತೂ ಇಲ್ಲಿ ಚೆನ್ನಾಗಿರುತ್ತೆ, ಅಷ್ಟೊಂದು ಸ್ವೀಟ್ ಇರಲ್ಲ, ಮೈಲ್ಡಾಗಿರುತ್ತೆ, ಆದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಇಲ್ಲೆಲ್ಲ ವೆಜಿಟೇಬಲ್ ಫ್ರೋಝನ್ನು ಸಿಗೋದು. ಈ ಸೆಕ್ಷನಲ್ಲಿ ಇರೋದೆಲ್ಲ ವೆಜಿಟೇಬಲ್ಸು, ಎಲ್ಲ ಕಟ್ ಮಾಡಿರೋ ಅಂಥದ್ದು ಫ್ರೋಝನ್ ಇದೆ. ಈ ಕಡೆ ಎಲ್ಲ ಐಸ್ ಕ್ರೀಮ್ಸ್. ನಾವಿಲ್ಲಿ ಮಫಿನ್ ಮತ್ತು ಕುಕೀಸ್ನ ತೊಗೊಂಡಿದ್ವಿ, ತುಂಬಾ ಚೆನ್ನಾಗಿತ್ತು, ಫ್ರೆಶ್ ಬೇಕಾಗಿರೋ ಅಂಥದ್ದು, ತುಂಬಾ ಟೇಸ್ಟಿಯಾಗಿ ಇತ್ತು. ಇಲ್ಲಿ ಕಾಣಿಸ್ತಾ ಇರೋದೆಲ್ಲ ಕೇಕ್ ಪ್ರೀ ಮಿಕ್ಸ್ ಪೌಡರ್. ಇದನ್ನು ತೊಗೊಂಡೋಗಿ ಬೇಕ್ ಮಾಡೋದು ಅಂತ ಅನಿಸುತ್ತೆ. ನಾನು ಅದೇನು ಇನ್ಸ್ಟ್ರಕ್ಷನ್ ಏನೂ ನೋಡಿಲ್ಲ, ಆದರೆ ಇಲ್ಲಿ ತುಂಬಾ ವೆರೈಟಿ ಇತ್ತು, ಎಲ್ಲ ಥರದ ಕೇಕ್ ಪ್ರೀಮಿಕ್ಸೂ ಇತ್ತು. ಇದೆಲ್ಲ ಜಾಮ್, ಎಲ್ಲ ಫ್ರೂಟ್ದು ಜಾಮ್ ಇತ್ತು. ತುಂಬ ಬೇರೆ 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 ಥರ ಜಾಮ್ಸ್ ಎಲ್ಲನೂ ಇತ್ತು. ಈ ಕಡೆ ಇರೋದೆಲ್ಲ ಸಾಸು, ಹಾಗೆ ಸ್ಯಾಲೆಡ್ಗೆ ಡ್ರೆಸ್ಸಿಂಗ್ ಹಾಕ್ತಾರಲ್ವ ಅದು ಎಲ್ಲನೂ ಇತ್ತು. ಸ್ವಲ್ಪ ಸ್ನ್ಯಾಕ್ಸ್ ಇತ್ತು, ಬೇರೆ ವೆರೈಟಿ. ಅಲ್ಲಿ ಇಂಡಿಯಾದಲ್ಲಿ ಸಿಗೋ ಥರದ್ದಲ್ಲ, ಇಲ್ಲಿ ಯಾಕೆ ಚೆನ್ನಾಗಿರುತ್ತೆ ಅಂತ ಗೊತ್ತಿಲ್ಲ. ಇಲ್ಲಿ ನಾವಿನ್ನೂ ಲಕ್ಕೀಲಿ ತಗೊಂಡಿಲ್ಲ. ಇದೆಲ್ಲ ಬನ್ನು, ಬ್ರೆಡ್ಡು, ಆ ಥರದ್ದೆಲ್ಲ ಇದೆ. ನಾವಿವಾಗ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ಹಾಗೆ ಇಲ್ಲಿ ವೈಟ್ ಕಲರ್ ಕಾರ್ ಬರ್ತಾ ಇದೆ ಅಲ್ಲ, ಇದು ಸೆಲ್ಫ್ ಡ್ರೈವಿಂಗ್ ಕಾರು, ಡ್ರೈವರ್ ಏನೂ ಇರಲ್ಲ ನೋಡಿ. ಇದು ನೋಡೋದಕ್ಕೇ ಒಂಥರ ಮಜಾ ಕಾಣಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿ ತನಕ ನಮಸ್ಕಾರ.